ಬಿಗ್ ಬಾಸ್ಗೆ ಮೋಸ ಮಾಡಲು ಹೋಗಿ ಕ್ಯಾಮರಾದಲ್ಲಿ ಸಿಕ್ಕಿ ಬಿದ್ದ ಸುದ್ದಿ. ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಗೆ ಬರುವುದಕ್ಕೂ ಮುನ್ನ ಕಾಕ್ರೋಚ್ ಸುದ್ದಿ ಅವರು ಒಂದು ಇಮೇಜ್ ಇತ್ತು. ಸಿನಿಮಾದಲ್ಲಿ ಅವರು ಖಡಕ್ ವಿಲನ್ ಆಗಿ ಕಾಣಿಸಿಕೊಂಡರು. ಬಿಗ್ ಬಾಸ್ ಆಟದಲ್ಲಿ ಅವರ ಚಾರ್ಮ್ ಕಡಿಮೆ ಆಗಿದೆ. ಅನೇಕ ಸಂದರ್ಭದಲ್ಲಿ ಹಿಂದೇಟು ಹಾಕ್ತಾರೆ. ತಾವೇ ಮುಂದಾಳತ್ವ ವಹಿಸುವ ಶಕ್ತಿ ಇದ್ದರೂ ಕೂಡ ಅದನ್ನು ಅವರು ಬಳಸಿಕೊಂಡಂತೆ ಕಾಣುತ್ತಿಲ್ಲ. ಅದು ಸಲವೆಂದು ಅವರು ಕಲ್ಲಾಟ ಆಡಿ ಸಿಕ್ಕಿ ಬಿದ್ದಿದ್ದಾರೆ. ಸ್ಪರ್ಧಿಗಳಿಗೆ ಮಾತ್ರವಲ್ಲದೆ ಸ್ವತಃ ಬಿಗ್ ಬಾಸ್ಸಿಗೂ ಚಲ್ಲೆ ಹಣ್ಣು ತಿನ್ನಿಸಲು ಕಾಕ್ರೋಚ್ ಸುದ್ದಿ ಪ್ರಯತ್ನಿಸಿದರು. ಆದರೆ ಕ್ಯಾಮರಾ ಕಣ್ಣಲ್ಲಿ ಅವರ ಕಲ್ಲಾಟ ಸರಿಯಾಗಿದೆ. ನವೆಂಬರ್ 10ರ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದರು. ಈ ಮನೆಯಲ್ಲಿ ಹೆಚ್ಚು ವಿಷ ಕಾರುವ ವ್ಯಕ್ತಿ ಯಾರು ಎಂಬುದು ಸೂಚಿಸಿ ಅವರಿಗೆ ಹಸಿಮೆಣಸುಕಾಯಿ ತಿನ್ನಿಸಬೇಕು ಎಂದು ಟಾಸ್ಕ್ ನೀಡಲಾಯಿತು. ಹಲವರು ಕಾಕ್ರೋಚ್ ಸುದ್ದಿ ಎಂದು ಹೆಸರು ಹೇಳಿದರು. ಪ್ರತಿ ಬಾರಿ ಹೆಸರು ಬಂದಾಗ ಕಾಕ್ರೋಚ್ ಸುದ್ದಿ ಅವರು ಒಂದೊಂದು ಮೆಣಸಿನಕಾಯಿ ತಿನ್ನಬೇಕಾಗಿತ್ತು. ಹಸಿಮೆಣಸಿನಕಾಯಿ ತಿನ್ನುವುದು ಅಷ್ಟು ಸುಲಭವಲ್ಲ, ಅದರಲ್ಲೂ ಒಂದರ ಹಿಂದೊಂದು ಮೆಣಸಿನಕಾಯಿ ತಿನ್ನಬೇಕು. ಸಂದರ್ಭ ಬಂದಾಗ ಕಾಕ್ರೋಚ್ ಸುದ್ದಿ ಅವರು ಕಲ್ಲಾಟ ಮೂಲಕ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಮೆಣಸಿನಕಾಯಿಯ ಒಳಗೆ ಇದ್ದ ಬೀಜಗಳು ಯಾರಿಗೂ ಕಾಣದಂತೆ ನೆಲಕ್ಕೆ ಬೀಳಿಸಿದರು. ಆ ಮೂಲಕ ಖಾರದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಅವರ ಪ್ಲಾನ್ ಆಗಿತ್ತು. ಇದು ಕ್ಯಾಮರಾದಲ್ಲಿ ಸರಿಯಾಗಿ ಅವರು ಸಿಕ್ಕಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.